ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತು ಶ್ರೀನಿವಾಸ ಸಾಗರ್ ಡ್ಯಾಮ್ಗೆ ಹೋಗಿ ಯಾವ ಥರ ಎಂಜಾಯ್ ಮಾಡಿದ್ವಿ ಅಂತ ನಾನು ನಿಮಗೆ ತೋರಿಸ್ತಿದ್ದೀನಿ. ಅದು ಬಿಟ್ಟು ಪ್ಲೇಸ್ ಹೇಗಿದೆ ಅಂತ ಎಲ್ಲ ನಿಮಗೆ ತೋರಿಸ್ತೀನಿ. ಬನ್ನಿ ಈ ವಿಡಿಯೋ ನೋಡಿ. ಗೊತ್ತಿದ್ದೀವಿ ಇವಾಗ ಗೊತ್ತಿಲ್ಲ ಎಷ್ಟೊತ್ತು ಆಗ್ಬೋದು ರೀಚ್ ಆಗಲಿಕ್ಕೆ. ಟ್ರಾಫಿಕ್ ಕಡಿಮೆ ಇರ್ಬೋದು ಅಂತ ಅಂದ್ಕೊಳ್ತೀವಿ. ಸೊ ಹೋಗ್ತಾ ಇದ್ದೀವಿ. ನಾವೀಗವಾಗ 10 o'clock ಬಿಟ್ಟಿದ್ದೀವಿ. ಅಂದರೆ ಇಲ್ಲಿ ಬ್ಯಾಂಗ್ಳೂರಿಂದ ಚಿಕ್ಕಬಳ್ಳಾಪುರ ಅಂದರೆ ಶ್ರೀನಿವಾಸ ಸಾಗರ್ ಡ್ಯಾಮಿಗೆ ಒಂದು 78 ಕಿಲೋಮೀಟರ್ಸ್ ಆ ಥರ ಇರ್ಬೋದು. फेवरेट इडली बाबू इडली तिनले बंगारी तिनले गेम तो पहले ನಾವಿವಾಗ ಹೋಗ್ತಾ ಇದ್ದೀವಿ. ಬಟ್ ವೀಕ್ ಡೇಸ್ ಆಗಿರೋದ್ರಿಂದ ತುಂಬ ಏನು ರಶ್ ಇರೋದಿಲ್ಲ ಅಂತ ಅಂದ್ಕೊಳ್ತೀನಿ. ವೀಕೆಂಡ್ ಅಂದರೆ ತುಂಬ ರಶ್ ಇರುತ್ತೆ. ಬಟ್ ನಾವು ಹೋಗಿರೋ ರೂಟ್ ತುಂಬ ಶಾರ್ಟ್ಕಟ್ ಅಂತ ತೋರಿಸ್ತಿತ್ತು ಗೂಗಲ್ ಮ್ಯಾಪಲ್ಲಿ. ಇನ್ನೊಂದು ವೇಲ್ ಹೋಗಿದ್ದೀವಿ. ಅಂದರೆ ಇಲ್ಲಿ ಯಾರು ಕಾಣ್ತಾ ಇಲ್ಲ. ನಮ್ಮ ವೆಹಿಕಲ್ ಬಿಟ್ಟು ಬೇರೆ ಯಾವುದು ಕಾಣ್ತಾನೇ ಇಲ್ಲ. ಬಟ್ ಆ್ಯಕ್ಚುಲಿ ಬೇರೆ ರೂಟ್ ಇರಬೇಕು ಅಂದ್ಕೊಳ್ತೀನಿ. ಇಲ್ಲಿ ಹೋಗಬೇಕಾದ್ರೆ ಡ್ಯಾಮ್ ಇದೆಯಾ ಇಲ್ವಂತಲೇ ಡೌಟ್ ಆಗ್ತಿದೆ. ಹೋಗ್ತಾ ಇದ್ದೀವಿ. ಬಟ್ ವ್ಯೂಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಹೋಗಬೇಕಾದ್ರೆ ಒಂದು ಹಳ್ಳಿಗೆ ಎಂಟ್ರಿ ಆದ ಥರ ಆ ಥರ ಇದೆ. ತುಂಬಾ ಚೆನ್ನಾಗಿದೆ ಹೋಗಬೇಕಾದ್ರೆ. ನೋಡಿ ಯಾವ ಥರ ಇದೆ ಅಂತ. ಆ ಕಡೆ ಈ ಕಡೆ ಎಲ್ಲ ಟ್ರೀಸ್ ಇದೆ. ಅಂದರೆ ಬೇರೆ ವೆಹಿಕಲ್ಸು ಇರಲಿಲ್ಲ. ನಾವೇ ಹೋಗ್ತಾ ಇದ್ದೀವಿ. ನೀವು ಫ್ಯಾಮಿಲಿ ಜೊತೆ ಅಥವಾ ಫ್ರೆಂಡ್ಸ್ ಜೊತೆನೂ ಹೋಗಬೇಕಂದ್ರೆ, ಲಾಂಗ್ ಡ್ರೈವ್ ಹೋಗಬೇಕಾದ್ರೆ ಅಥವಾ ಡೇ ಟ್ರಿಪ್ ಪಿಕ್ನಿಕ್ಕಿಗೆ ಈ ಡೆಸ್ಟಿನೇಷನ್ ನೀವು ಸೆಲೆಕ್ಟ್ ಮಾಡ್ಕೋಬೋದು, ಅಂದರೆ ಚೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ ಹೋಗಬೇಕಾದ್ರೆ. ನೋಡ್ಬೋದು ನೋಡಿ, ತುಂಬ ಆರಾಮ್ಸೆ ಒಳಗೆ ರೂಟಿಂದ ಹೋದರೆ ಯಾವ ವೆಹಿಕಲ್ಸ್ ಡಿಸ್ಟರ್ಬೆನ್ಸ್ ಇರೋಲ್ಲ. ನಿಮ್ಮಷ್ಟಕ್ಕೆ ನೀವು ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಸ್ಟಾಪ್ ಮಾಡ್ಕೋಬೋದು. ಬಟ್ ಈ ಥರ ಒಳಗಡೆ ರೂಟ್ ಬಂದಿರೋದ್ರಿಂದ ನಿಮಗೆ ಶಾಪಲ್ಲಿ ಸಿಗೋದು ತುಂಬಾ ಕಷ್ಟ. ಸೊ ಬೆಟರ್ ನಾನು ಏನು ರಿಕಮೆಂಡ್ ಮಾಡ್ತೀನಿ ಅಂದರೆ ಮನೆಯಿಂದನೇ ಏನಾದರೂ ಸ್ನ್ಯಾಕ್ಸ್ ಎಲ್ಲ ಇಟ್ಕೊಂಡು ಹೋಗೋದು. ಅದು ತುಂಬಾ ಒಳ್ಳೆಯದು. ಲಂಚು ಹಾಗೆ ಏನಿದ್ರು ನೀವು ತೊಗೊಂಡು ಹೋಗೋದೇ ಬೆಟರ್. ಏನೂ ಇಲ್ಲ ಅಂತ ಅಂದ್ಕೊಳ್ತೀನಿ. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಬಟ್ ಇವಾಗಲೂ ಇಲ್ಲಿಂದ ನೋಡಬೇಕಾದ್ರೆ ನಮಗೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ನನಗೆ ಯಾವ ಶಾಪ್ ಸಿಕ್ಕಿರಲಿಲ್ಲ, ಅಂದರೆ ಯಾವ ಹೋಟೆಲ್ ಸಿಕ್ಕಿರಲಿಲ್ಲ. ಬಟ್ ಇವಾಗ ತಿಂದು ಆದಮೇಲೆ ಬರ್ತಿದ್ದೀವಿ. ಇನ್ನೂ ಟೆನ್ಷನ್ ಏನಂದರೆ ಲಂಚಿಗೆ ಏನು ಮಾಡ್ತೀವಿ ಅಂತ ಗೊತ್ತಿಲ್ಲ. ಯಾಕಂದ್ರೆ ನಮಗೂ ಐಡಿಯಾ ಇರಲಿಲ್ಲ ನಾವು ಇಲ್ಲಿಗೆ ಬರ್ತೀವಿ ಅಂತ. ಅನ್ಎಕ್ಸ್ಪೆಕ್ಟೆಡ್ ಇದು. ನಾವು ಓಕೆ ಲಾಂಗ್ ಡ್ರೈವ್ ಹೋಗೋಣ ಅಂತ ಬಂದಿರೋದು, ಅಂದರೆ ಪಿಕ್ನಿಕ್ ಮಕ್ಕಳ ಜೊತೆ ಮಾಡೋಣ ಅಂತ. ಬಟ್ ನೋಡಿ ಇವಾಗ ಇಲ್ಲಿ ನೀವು ನೋಡ್ಬೋದು, ಈ ಕಡೆ ಬರ್ತಾ ಇರಬೇಕಾದ್ರೆ ಯಾವ ಥರ ಇದೆ ಅಂತ. ಅಲ್ಲಿ ಡ್ಯಾಮ್ ಕಾಣ್ತಿದೆ ದೂರದಿಂದ ಸ್ವಲ್ಪ. ಆದರೂ ಇನ್ನೂ ಇಲ್ಲಿಂದ 15 minutes ಇರ್ಬೋದು ಅಂತ ಹಾಗೆ ತೋರಿಸ್ತಾ ಇದೆ. ಇದು ಬೇಡ, ಇದು ಗುಂಡಿದ್ರಿ ಅಲ್ಲ, ಹೋಗಿದ್ದೆ ಆ ಕಡೆ ಅಲ್ಲ ಟೆಂಪೋ ಎಲ್ಲ. ಬೇಡ ಬೇಡ ಬೇಡ, ನೀವು ಗುಂಡಿದ್ರಿ ಯಾನರ್ಥನ್ ಬೋಡ. ದೊಡ್ಡ ಜನರಾಗಿ ಗುಂಡಿದಿ ಅಂತ ನೋಡ್ಕೊಂಡು ಬರ್ತೀನಿ ಅಂತ ಬಂದಿದ್ದೀನಿ. ಬಟ್ ತುಂಬ ಸ್ಲಿಪ್ಪರಿ ಆಗಿದೆ ನಿಜವಾಗ್ಲೂ. ಕಾಲಿಡ್ಲಿಕ್ಕೆ ಆಗ್ತಿಲ್ಲ, ಅಷ್ಟು ಜಾರ್ತಾ ಇದೆ ಇದು. ನಮಗೆ ಅಂದರೆ ಇಲ್ಲಿದೆ ಈ ಥರ ಸಿಗುತ್ತೆ ಅಂತ ರೋಡ್ ಅಂತ ಗೊತ್ತಿಲ್ಲ. ಯಾರು ನೋಡ್ಲಿಕ್ಕೂ ಸಿಗ್ತಾ ಇಲ್ಲ. ನೋಡೋಣ ಯಾರಾದರೂ ಸಿಕ್ಕಿದ್ರೆ ಅಟ್ಲೀಸ್ಟ್ ಕೇಳ್ಕೊಂಡು ಹೋಗೋಣ ಅಂತ. ಬಟ್ ಆ ಕಡೆ ನೀರಿದು ಇದೆ ನೋಡಿ, ಯಾವುದು ವೆಹಿಕಲ್ಸ್ ಎಲ್ಲ ಹೋದಾಗಿದೆ. ಬಟ್ ನನಗೆ ಅಂತೂ ಇಲ್ಲಿ ಕಾಲಿಡ್ಬೇಕಾದ್ರೆ ತುಂಬಾ ಸ್ಲಿಪ್ಪರಿ, ತುಂಬ ಭಯನೂ ಆಗ್ತಿದೆ. ಗೊತ್ತಿಲ್ಲ ಎಲ್ಲಾದರೂ ಗುಂಡಿ ಇದ್ರೆ ಬಿದ್ದರೆ ಅಂತ. ಹೋಗ್ತಿದ್ದೀನಿ. ಸ್ವಲ್ಪ ನೋಡೋಣ, ಯಾರಾದರೂ ಹಿಂದೆ ಮುಂದೆ ಯಾರಾದರೂ ಕಾಣಿಸ್ಲಿಕ್ಕೆ ಸಿಕ್ಕಿದ್ರೆ ಅವ್ರ ಹತ್ರ ಕೇಳಿಬಿಟ್ಟಾದ್ರೂ ಹೋಗ್ಬೋದು. ಬಟ್ ಯಾರು ನೋಡಲಿಕ್ಕೇ ಸಿಗ್ತಾ ಇಲ್ಲ ಇಲ್ಲಿ, ತುಂಬ ಕಡಿಮೆ ಜನ.
ಯಾರ ಹತ್ರ ಕೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಸರಿ ನೋಡೋಣ, ಯಾರ ಹತ್ರ ಕೇಳಿಬಿಟ್ಟು ಹೋಗ್ತೀವಿ. ಹೋಗುತ್ತೆ ಅಂತ ಅಂದ್ರು, ಗೊತ್ತಿಲ್ಲ. ಹೋಗ್ತಾ ಇದ್ದೀವಿ. ಚಿನ್ನ ಬೆಂಡ ಹಚ್ಚಿ ಬಾಬು. ಡ್ಯಾಮ್ ಇದು ನೀರು ಹೋದ್ರಾಯ್ತು ದೇವರೇ. ಇವು ಮೀನು ಯಾನ್ ಮೀನು ನಡ್ತಂದು ಕೂತ್ರಿ. ಏನು ಅದೆಲ್ಲ ಗಾಡಿ ಹೋಗಿದೆಯಲ್ಲ. ನಾರ್ಮಲ್ ಬಾಬು ಜನ ಗಾಡಿ ಹೋಗು ನೀನು ಹೋಗಿ. ಯಾಕೆ ಆಗ್ತದ ಈಗ ಪಾಸ್ ಆದ್ವಿ. ಅಲ್ಲ ಅದು ಪಾಮು ಜಿಡ್ದಿತ್ತ ಅಲ್ಲಿ ನಡ್ತ ಹೋಗಿ ಗಾಡಿ ಹೋಗ್ಬಿಡದ. ಗಾಡಿ ಬರೋದ ಇನ್ಸೈಡ್ ಹಾಕ್ಬೇಕು. ಎಂಚ ಕ್ರಾಸ್ ಬರ್ತೀನಿ. ಅಲ್ಲ ನೀರದ ಹಚ್ಚಿತ್ತನ ಪುರಿ ಬಲೆ ಬಲೆ ಪುರಿ ಪೊಯ್ ಇಲ್ಲ ಪೊಯ್. ಎಲ್ಲ ಪೊಯ್ ಇದ್ರ ಕೂಡ ಬರೋದು. ಡ್ಯಾಮಿಗೆ ಹೋಗ್ಲಿಕ್ಕೆ ಅಂತೂ ತುಂಬಾ ಕಷ್ಟ ಆಗ್ತಿದೆ ಅಪ್ಪ. ಯಾವ ರೂಟ್ ಅಂತ ಗೊತ್ತಾಗ್ತಿಲ್ಲ. ಅಂದ್ರೆ ಈ ರೂಟಲ್ಲಿ ನೋಡಿ ಬರೀ ದನ ಕುರಿ ಆಡು ಇದೇ ಬರ್ತಾ ಇದೆ. ಪೂರ ಎಲ್ಲ ಬರ್ತೇವೆ. ಲೆಪ್ಪು ಬಂಗಾರ ಪೂರ ಎಲ್ಲ ಯಾವ ಹಳ್ಳಿಯಲ್ಲಿದ್ದೀವಿ? ಬಾಲಕುಂಟ ಹಳ್ಳಿಯಲ್ಲಿದ್ದೀವಿ ನಾವು. ಬ್ಯಾಕ್ ಸೈಡಿಂದ ಬಂದ್ವಿ ಅಂತ ಗೊತ್ತಿಲ್ಲ. ಅಂತೂ ನಮಗೆ ಡ್ಯಾಮ್ ಸಿಗ್ತಾನೆ ಇಲ್ಲ. ದೂರದಿಂದ ಕಾಣ್ತಿದೆ, ಹತ್ತಿರ ಇನ್ನೂ ಆಗಿಲ್ಲ. ನಾವು ಹೋಗ್ತಾನೆ ಇದ್ದೀವಿ. ಇಲ್ಲಂತೂ ಮಧ್ಯಾಹ್ನ ಊಟಕ್ಕೆ ಎಲ್ಲಿಗೆ ಹೋಗ್ಬೇಕಂತ ಗೊತ್ತಾಗ್ತಿಲ್ಲ. ಇಲ್ಲೊಂದು ಹೋಟೆಲ್ ಇಲ್ಲ, ತುಂಬ ಒಳಗಡೆ ಇದು. ತೂಪಾಂಡ ಅಂತ ಕೀಳ್ ತೂಪಾಂಡ. ಚೆನ್ನಾಗಿದೆ ಅಲ್ವ ಈಗ ನೋಡ್ಲಿಕ್ಕೆ. ಹಳ್ಳಿದು ಫೀಲ್ ಬರ್ತದೆ ನೋಡಂತ. ಆ ಕಡೆ ಈ ಕಡೆ ತೆಂಗಿನ ಮರ ಎಲ್ಲ ಕಡೆ ನೋಡಿ, ಗ್ರೀನರಿ, ದನ ಆಡು ಕುರಿ. ಸರ್ ಶ್ರೀನಿವಾಸ ಸಾಗರ್ ಡ್ಯಾಮ್ ಎಲ್ಲಿದೆ ಸರ್? ಲೆಫ್ಟಾ? ಹೌದಾ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಂ ಹೋಗುವ ಗಾಡಿಗೆ. ಇಲ್ಲಿ ಬರ್ದಿದ್ದಾರೆ ಶ್ರೀನಿವಾಸ ಸಾಗರಕ್ಕೆ ದಾರಿ ಅಂತ. ಇನ್ನೂ 1 ಕಿಲೋಮೀಟರ್ ಇದೆಯಾ? 1.5 ಕಿಲೋಮೀಟರ್ ಇದೆ ಇನ್ನೂ. ಫೈನಲಿ ರೀಚ್ ಆಗ್ತಾ ಇದ್ದೀವಿ. ಇನ್ನೂ ಆಗಿಲ್ಲ, ಇನ್ನು ಸ್ವಲ್ಪ ಹೊತ್ತಿದೆ. 1.5 ಕಿಲೋಮೀಟರ್ ಇದೆ. वाह बाप ने क्लैप किया. वाह ये चोकुंडिया. वाह 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 ये चोकुंडिया बाबू. तूने पोपी हो. वाह नी तूने वाह ಅಬ್ಬಾ ಎಂಚಲ ರೀಚ್ ಆಯಪ್ಪ. ಫೈನಲಿ ರೀಚ್ ಆದ್ವಿ ನಾವು ಶ್ರೀನಿವಾಸ ಸಾಗರ್ ಡ್ಯಾಮಿಗೆ. ಫೈನಲಿ ನಮ್ಮ ಡೆಸ್ಟಿನೇಷನ್ ನಾವು ರೀಚ್ ಆದ್ವಿ. ನಮಗೆ 2 ಅವರ್ಸ್ ಬೇಕಾಯಿತು ಮನೆಯಿಂದ ಇಲ್ಲಿಗೆ ರೀಚ್ ಆಗಬೇಕಾದ್ರೆ. ಇವಾಗ ಹಸಿವು ಬೇರೆ ಆಗ್ತಿದೆ. ಬಟ್ ನಿಜವಾಗ್ಲೂ ಪ್ಲೇಸ್ ಅಂತೂ ಸ್ಟಾರ್ಟಿಂಗ್ ನೋಡಬೇಕಾದ್ರೆ ತುಂಬಾ ಇಷ್ಟ ಆಯಿತು. ತುಂಬ ಏನು ಡೇಂಜರ್ ಏನಿಲ್ಲ, ಮಕ್ಕಳೆಲ್ಲ ತುಂಬಾ ಎಂಜಾಯ್ ಮಾಡ್ಬೋದು. ಏನು ಡೀಪ್ ಏನಿಲ್ಲ, ನೀವೇ ನೋಡ್ತಾ ಇದ್ದೀರಿ ನೋಡಿ ಯಾವ ಥರ ಇದೆ ಅಂತ. ಬಟ್ ನೆಕ್ಸ್ಟ್ ಟೈಮ್ ನಾವು ಇಲ್ಲೇನಾದರೂ ಬರೋದಂದರೆ, ಅಲ್ಲ ಯಾರಾದರೂ ಬರಬೇಕು ಅಂತ ಇಲ್ಲಿ ಅಂದ್ಕೊಂಡ್ರೆ, ನೀವು ಬೆಟರ್ ಏನಂದರೆ ಸ್ನ್ಯಾಕ್ಸ್ ಮತ್ತು ಲಂಚ್ ಎಲ್ಲ ನೀವು ಪ್ರಿಪೇರ್ ಮಾಡ್ಕೊಂಡು ಬರಬೇಕು. ಯಾಕಂದರೆ ಇಲ್ಲಿ ಯಾವ ಹೋಟೆಲ್ ನಿಮಗೆ ಸಿಗಲ್ಲ, ಏನೂ ಇರಲ್ಲ, ತುಂಬ ಒಳಗಡೆ ಇದೆ ಇದು. ಬಟ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಸ್ಲಿಪ್ಪರ್ ಆಗಿದೆ ಅಷ್ಟೇ, ಅದು ಬಿಟ್ಟು ಮಕ್ಕಳೆಲ್ಲ ಆಟ ಆಡ್ಕೋಬೋದು. ತುಂಬ ಚೆನ್ನಾಗಿದೆ, ಡೀಪ್ ಏನಿಲ್ಲ. ನೀರು ಅಷ್ಟೇ ನೋಡಿ ಯಾವ ಥರ ಫ್ಲೋ ಆಗ್ತಾಯಿದೆ ಅಂತ, ಓವರ್ ಫ್ಲೋ ಆಗ್ತಾಯಿದೆ. ತುಂಬಾ ಚೆನ್ನಾಗಿದೆ ನೋಡಲಿಕ್ಕೂ. ನಿಜವಾಗ್ಲೂ ಇಷ್ಟು ಚೆನ್ನಾಗಿರೋ ಪ್ಲೇಸ್ ಬ್ಯಾಂಗ್ಳೂರಲ್ಲಿ ಇದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ವೀಕ್ ಡೇಸ್ ಬಂದರೆ ತುಂಬಾ ಎಂಜಾಯ್ ಮಾಡ್ಬೋದು. ಅಂದರೆ ತುಂಬ ಏನು ಜನ ಇರಲಿಲ್ಲ ನಾವು ಬರಬೇಕಾದ್ರೆ. ಬಟ್ ಎಲ್ಲತ್ರ ಕೇಳಬೇಕಾದ್ರೆ ಅವರೆಲ್ಲ ಹೇಳ್ತಿದ್ರು ಅಂದರೆ ವೀಕೆಂಡಿಗೆ ತುಂಬ ಜನ ಇರ್ತಾರೆ ಅಂತ. ಬಟ್ ನಾವು ಬಂದಾಗ ನೋಡಿ ಯಾರು ಅಷ್ಟೊಂದು ಜನ ಇರಲಿಲ್ಲ, ಬರ್ತಾರೆ ಹೋಗ್ತಿದ್ರು ಅಷ್ಟೇ.
ನಾವು ಮಧ್ಯಾಹ್ನ ಆಯಿತು ರೀಚ್ ಆಗಬೇಕಾದ್ರೆ 12 ಆಗಿದೆ ನಾವು ರೀಚ್ ಆಗಬೇಕಾದ್ರೆ. ಸೊ ಬಟ್ ಇಲ್ಲಿ ವೆದರಿಗೆ ಅಂದರೆ ಇವಾಗ ಈ ಟೈಮಲ್ಲಿ ಬರೋದು ತುಂಬಾ ಚೆನ್ನಾಗಿದೆ. ರೈನಿ ಸೀಸನಲ್ಲಿ ಇನ್ನೂ ತುಂಬ ಚೆನ್ನಾಗಿರ್ಬೋದು ಅಂತ ಅಂದ್ಕೊಳ್ತೀನಿ, ಬಟ್ ಆ ಟೈಮಲ್ಲಿ ಆಟ ಆಡ್ಲಿಕ್ಕೆ ಆಗಲ್ಲ. ಬಟ್ ಈ ಟೈಮಲ್ಲಿ ಬಂದರೆ, ಈ ವಿಂಟರ್ ಸೀಸನಲ್ಲಿ ಬಂದಾಗ ನೋಡಿ ಇಷ್ಟೇ ಇರೋದು ನೀರು. ಸೊ ತುಂಬ ಚೆನ್ನಾಗಿತ್ತು. ಮಧ್ಯಾಹ್ನ ಬೇರೆ ತುಂಬ ಬಿಸಿಲಿಗೆ ಇಲ್ಲಿ ನೀರ ಹತ್ರ ನಿಂತ್ಕೋಬೇಕಾದ್ರೆ ನಮಗೆ ಅಷ್ಟು ಆ ಚಳಿ ಇದೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿತ್ತು ವೆದರ್ ಬೇರೆ. ನೋಡಿ ಅಜ್ಜಿ ಮಾತ್ರ ಬರಲಿಲ್ಲ, ಅವ್ರ ಸೈಡಲ್ಲಿ ನಿಂತ್ಕೊಂಡಿದ್ದಾರೆ, ಯಾಕಂದರೆ ಅವ್ರಿಗೆ ಈ ಕಡೆ ಬರ್ಲಿಕ್ಕೆ ಆಗಲಿಕ್ಕಿಲ್ಲ ಅಂತ ಅಂದ್ಕೊಳ್ತೀನಿ. ನೋಡಿ ಯಾವ ಥರ ಇದೆ ಅಂತ. ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಾರೆ ಕರ್ಕೊಂಡು ಬಂದರೆ ಈ ಥರ ಪಿಕ್ನಿಕ್ಗೆಲ್ಲ. ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು ಈ ಸ್ಪಾಟ್ ಬಂದುಬಿಟ್ಟು. ನೀವು ಅಷ್ಟೇ ಫ್ರೆಂಡ್ಸ್ ಎಲ್ಲ ಫ್ಯಾಮಿಲಿ ಜೊತೆ ಲಾಂಗ್ ಡ್ರೈವ್ ಅಥವಾ ಪಿಕ್ನಿಕ್ ಬರಬೇಕಂದ್ರೆ ಇದೇ ಡೆಸ್ಟಿನೇಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿದೆ. ಸಾಗರ ಡ್ಯಾಮ್ ತುಂಬಾ ಚೆನ್ನಾಗಿದೆ ನೋಡಲಿಕ್ಕೆ. ಅಂತೂ ತುಂಬ ಏನು ಆಳ ಏನಿಲ್ಲ, ನೀರು ಕೂಡ ತುಂಬ ಜಾಸ್ತಿ ನೀರಿಲ್ಲ, ಸ್ವಲ್ಪ ನೀರಿದೆ. ತುಂಬ ಎಂಜಾಯ್ ಮಾಡಿದ್ವಿ. ನಿಜವಾಗ್ಲೂ ಇಷ್ಟು ಚೆನ್ನಾಗಿ ಇರುವ ಪ್ಲೇಸ್ ಇವತ್ತೇ ನೋಡಿರೋದು ನಾನು. ಇಲ್ಲಿ ಮೇಲೆ ಹೋಗಿದ್ದಾರೆ ನೋಡಿ, ನಾನು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ, ಬಟ್ ಗೊತ್ತಿಲ್ಲ, ಹೋಗ್ಲಿಕ್ಕೂ ಭಯ ಆಗ್ತಿದೆ. ಯಾಕಂದರೆ ಎಲ್ಲೂ ಪ್ಲೇಸ್ ಇಲ್ಲ ಆ ಥರ ಮೇಲೆ ಹೋಗಲಿಕ್ಕೆ. ಅಂದರೆ ಸ್ವಲ್ಪ ಜಾಡ್ತಾ ಇದೆ ಅಲ್ಲೂ ಮೇಲೆ ಹೋಗಬೇಕಾದ್ರೆ. ಬಟ್ ಟ್ರೈ ಮಾಡ್ತೀನಿ ಹೋಗಿಬಿಟ್ಟು ಎಲ್ಲಿಂದ ಓವರ್ಫ್ಲೋ ಆಗ್ತಿದೆ, ಹೇಗಿದೆ ಆ ಕಡೆ ನೋಡ್ಕೊ ಬರೋಣ ಅಂತ. ಸೊ ನೋಡೋಣ, ಮೇಲೆ ಹೋಗಿಬಿಟ್ಟು ಯಾವ ಥರ ಇದೆ ಅಂತ ತೋರಿಸ್ತೀನಿ. ಇದು ಫಸ್ಟ್ ಟೈಮ್ ನಾನು ಬ್ಯಾಂಗ್ಳೂರು ಡ್ಯಾಮ್ ನೋಡ್ತಿರೋದು, ಅಂದರೆ ಎಲ್ಲೂ ಹೋಗಿರಲಿಲ್ಲ. ಸುಮ್ಮನೆ ಸಾಗರ ಡ್ಯಾಮ್ಗೆ ಫಸ್ಟ್ ಬಂದಿರೋದು. ತುಂಬಾ ಇಷ್ಟ ಆಯ್ತಪ್ಪ ಇಲ್ಲಿ ಬಂದು. ಇವಾಗ ಮೇಲೆ ಬಂದಿದ್ದೀನಿ ನೋಡಿ ಯಾವ ಥರ ಕಾಣ್ತಿದೆ ಅಂತ. ಇಲ್ಲೂ ಟೆಂಪಲ್ ಇದೆ ಒಂದು, ತುಂಬಾ ಚೆನ್ನಾಗಿದೆ ಪ್ಲೇಸ್ ಬಂದುಬಿಟ್ಟು. ನೋಡಿ ಯಾವ ಥರ ಇದೆ ಅಂತ. ಮೇಲೆ ನಿಂತ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣ್ತಿದೆ ನೋಡಿ. ಈ ಕಡೆಯಿಂದ ಓವರ್ಫ್ಲೋ ಆಗ್ತಿದೆ, ಆ ಕಡೆಯಿಂದನೂ ಹೋಗ್ಬೋದು, ಬಟ್ ನಾವು ಈ ಕಡೆಯಿಂದ